ಬೆಳಗಾವಿಯ ಪವರ್ ಬೂತ್ ರಾಮನಹಟ್ಟಿಯ ಕಿರಣ್ ಪಾಟೀಲ್ ಅವರಿಗೆ ಬರಲಿ ಚಪ್ಪಾಳೆ. ಹಾಗೇನೆ ಸರ್, ಮತ್ತೊಮ್ಮೆ ಮಗದೊಮ್ಮೆ ಇಷ್ಟು ಅದ್ಭುತವಾದಂತಹ ಸಾಹಿತ್ಯವನ್ನು ಬರೆದಂತ ಹಾಕಾಕಾಕಾಕಾಕಾಕಾಗ್ರಮ ಭಟ್ರಿಗೆ ಚಪ್ಪಾಳೆ. ಸರ್, ನಿಮ್ಮಿಂದಾನೇ ಶುರು ಮಾಡೋಣ. ಇದನ್ನ ಬರೆಸದಂಥ ಗೆಳೆಯ ಸೂರಿಗೆ ನಾನಿಲ್ಲಿ ಧನ್ಯವಾದ ಹೇಳಲೇಬೇಕು. ಈ ನಾಡು ಕಂಡ ಅತ್ಯದ್ಭುತ ವಿಜುವಲೈಸರ್, ಅಸಾಧಾರಣ ನಿರ್ದೇಶಕ. ಅವನ ಮತ್ತೆ ನನ್ನ ಸ್ನೇಹಕ್ಕೆ, ಮತ್ತೆ ನನ್ನ ಹರಿಕೃಷ್ಣ ಸ್ನೇಹ, ಮತ್ತೆ ಅಪ್ಪು ಸರು, ರಾಘಣ್ಣ ಅವ್ರದ್ದೆಲ್ಲ ಒಂದು ಕೃಪಾ ಕಟಾಕ್ಷ ಸೇರಿ ಸುಮಾರು ವಿಷಯಗಳು ಸೇರಿ ಆದ ಆಲ್ಬಮ್ ಅದು. ಅದ್ರಲ್ಲಿ 5 ನಾನೇ ಬರೆದಿದ್ದು. ಏನು ಸಿಚುವೇಶನ್ ಇಲ್ಲ, ಏನೂ ತಲೆಯಲ್ಲಿಲ್ಲ. ನಾವೊಂದು 4-6 ಜನ, ಲೂಸಿಯಪ್ಪವನ್ನು ಇದ್ದ ಅವತ್ತು, ಮತ್ತೆ ಸೂರ್ಯ, ಸುಮಾರು ಜನ ಸ್ನೇಹಿತರೆಲ್ಲ ಸೇರಿ ಸುಮ್ಮನೆ ನಮ್ ಬಾಯಿಗೆ ಬಂದಿದ್ದು ಹಾಡ್ಬಿಟ್ಟಿದ್ವಿ. ನಾನು ಬರೆಯಕ್ಕೆ ಅಲ್ಲಿ ಸುಮಾರು ಜನ ಇಸ್ಪೀಟ್ ಗಾಡಿಗಳಿದ್ರು. ಅವ್ರುಗಳು ಹೇಳಿದ್ದು ಒಳ್ಳೆ ಕಾರ್ಡ್ ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ತದೆ ಅನ್ನೋದೆಲ್ಲ. ಇಸ್ಪೀಟ್ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಗಾದೆಗಳೇ ಇದಾವು. ಅವನ್ನೆಲ್ಲ ಒಂದು ಚೀಟಿಲಿ ಬರ್ಕೊಂಡು ಎಲ್ಲೆಲ್ಲೋ ಕೂರಿಸ್ಕೊಂಡು ಹೋಗ್ತಾ ಇದ್ದೆ. ನಮಗೆ ರಾಗ ತಾಳ ಏನೋ ಗೊತ್ತಿಲ್ಲ, ಸುಮ್ಮನೆ ಎಂಜಾಯ್ ಮಾಡ್ತಾ ಇದ್ವಿ. ಇದನ್ನ ಹರಿಕೃಷ್ಣ ಅವರಿಗೆ ಇದೊಂದು ಸಾಂಗ್ ಮಾಡೋಣ ಅಂತೇಳಿ ಸೂರಿ ಮತ್ತೆ ನಾನು ಅಪ್ರೋಚ್ ಮಾಡಿದಾಗ, ಮೊದಲಿಗೆ ಈ ಟ್ಯೂನ್ ಇರ್ಲಿಲ್ಲ. ಅದು ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಆ ಟ್ಯೂನಿಗೆ ಇತ್ತಿದ್ದು ಯಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಅಂತ. ಆಮೇಲೆ ಅದು ಹಿಂಗಾಯ್ತು, ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಹಂಗೂ ಆಯ್ತು. ಕೊನೆಗೆ ಒಂದೊಂದು ಸಾಂಗಿಗೆ 2-2, 3-3, 4-4 ಮಾಡ್ಕೊಂಡ್ಬಿಟ್ಟಿದೀವಿ. ಯಾವುದು ಏನು ಅಂತಾನೆ ಗೊತ್ತಿಲ್ಲ ನಮಗೆ. ಹರಿಕೃಷ್ಣನ್ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆ ಟೈಮಲ್ಲಿ. ಬರಿತಾ ನಮಗೆ ಗೊತ್ತಾಗಿಲ್ಲ ಅವಾಗ ಏನು ಎತ್ತ. ಒಂದು ಹೊಸ್ತೇನೋ ಹೇಳ್ಬಿಡೋಣ, ಒಂದು ಹೊಸ ಘಮ್ಲು ಬೇಕು ಮಾರ್ಕೆಟ್ ಅಲ್ಲಿ ಅನ್ನೋ ಥರದ್ದೆಲ್ಲ. ಅದು ಅಪ್ಪು ಸರ್ ಕುಣಿದ್ರು. ಆ ಸಾಂಗ್ ನೋಡ್ತಾ ಸಿನಿಮಾ ಓಡ್ತಿದ್ದಂಗೆ ಒಂದು ಕೆಟ್ಟ ಖುಷಿ ಆವರ್ಸ್ಕೊಂಡ್ಬಿಡ್ತು. ಅಲ್ಲೇ ಏನೇನೋ ಇದೆ ಗುರು ಇಲ್ಲಿ, ಏನ್ ಬೇಕಾದ್ರೂ ಹೇಳ್ಬೋದು, ಕ್ಲೀನ್ ಆಗಿ ಅರ್ಥ ಆಗತ್ತೆ ಅಂತ. ಅಲ್ಲಿಂದ ನಮ್ಮನ್ನ ಸುಮಾರು ಕೈ ಹಿಡಿದು ನಡೆಸಿದ ಆಲ್ಬಮ್ ಇದು. ಸೊ ಥ್ಯಾಂಕ್ಸ್ ಟು ದಟ್ ಟೀಮ್. ಮತ್ತೆ ತುಂಬಾ ಚೆನ್ನಾಗಿ ಹಾಡಿದೆ ಕಣ ನೀನು. ಥ್ಯಾಂಕ್ ಯು ಸೋ ಮಚ್ ಸರ್. ಅವನು ಗಟ್ಟಿ ನಿಂತ್ಕತಾನೆ, ಒಂಚೂರು ಮೈಯಲ್ಲಾಡಲ್ಲ, ಮುಖ ಅಲ್ಲಾಡೋದಿಲ್ಲ, ಕೂದಲು ಕೂಡ ಕೊಂಕದಿಲ್ಲ. ಅದು ಸ್ವರದ ತಲೆ ಮೇಲೆ ನಿಂತು ಅಕ್ಷರ ಹೇಳೋದು ಅಂತ. ಅದು ಅದಕ್ಕೊಂದು ಕೊಬ್ಬು ಬೇಕು. ಆಮೇಲೆ ಆ ಕೊಬ್ಬು ಕಾಣಬಾರ್ದು. ಸಿಂಗರಿಗೆ ಒಂದು ಕೊಬ್ಬು ಬೇಕು. ನಾನು ತಿಂದು ತೇಗ್ತೀನಿ ಹಾಡನ್ನ ಅನ್ನೋದು ಅದು ಕಾಣಿಸ್ತು ನಿನ್ನಲ್ಲಿ. ಹಾಡು ಬಿಸಾಕ್ಬಿಟ್ಟೆ. ಆ ಕಾನ್ಫಿಡೆನ್ಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಭಟ್ರೆ. ರಕ್ಷಿತಾಂಬೆ ಸ್ವೀಟ್ ಆಗಿತ್ತು ಅವ್ರು ಹಾಡಿದ್ದು. ಆಕ್ಚುಲಿ ಇವ್ರು ಪೋಲಿಯಾಗಿ ಬರ್ದಿದ್ರು ಆಯ್ತಾ, ಬಟ್ ಅದು ತುಂಬಾ ಸ್ವೀಟ್ ಆಗಿ ಹಾಡಿದ್ರು. ಐ ಥಿಂಕ್ ಹಿ ವಾಸ್ ವೆರಿ ವೆರಿ ಸ್ವೀಟ್. ನಂಗೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಹಾಡೋದ್ನ. ಮೇಡಮ್, ನಿಮ್ಮ ಮನೇಲಿ ಏನಿ ಕರೆಂಟ್ ಪ್ರಾಬ್ಲಮ್ ಪ್ಲೀಸ್ ಕಾಂಟ್ಯಾಕ್ಟ್. ವೈ? ಬಿಕಾಸ್ ಅವ್ರು ಅಲ್ಲಿನ ಲೈನ್ ಮ್ಯಾನ್ ಮೇಡಮ್. ಏನೇ ಪವರ್ ಕಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಾವೆಲ್ಲ ಅವ್ರಿಗೆ ಫೋನ್ ಮಾಡೋದು. ಸೂಪರ್ ಬಿಡು. ಥ್ಯಾಂಕ್ ಯು ಮೇಡಮ್. ಈಗ ಕರೆಂಟ್ ಕಿಂಗ್ ಕಿರಣ್ ಅವರೇ, ಕೊನೆಗೆ ನೀವು ಕರೆಕ್ಟ್ ಟ್ರ್ಯಾಕ್ ಹಿಡ್ಕೊಂಬಿಟ್ರಿ. ಸೂಪರ್. ನನಗೆ ನೀವು ಈ 2-3 ಎಪಿಸೋಡ್ಗಳಿಂದ ಕರೆಕ್ಟ್ ಆಗಿ ಹಾಡ್ತಾ ಇದ್ರ. ಹಾಡಿಗೆ ಏನ್ ಬೇಕು. ಆಮೇಲೆ ಒಂದು ಒರಿಜಿನಲ್ ವಾಯ್ಸ್ ಇದೆ, ನಿಮ್ದೇ ವಾಯ್ಸ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡೋಂಥ ಒಂದು ಟ್ಯಾಕ್ಟಿಕ್ ಗೊತ್ತಾಗೋಗಿದೆ ನಿಮ್ಗೆ ಅಂತ ನನಗನ್ಸುತ್ತೆ. ಬಹಳ ಚೆನ್ನಾಗಿ ಹಾಡಿ, ಬಹಳ ನೀವು ನನಗೆ ಯಕ್ಕ ರಾಜ ರಾಣಿ ಅಂತ ಓಪನ್ ಮಾಡೋದಾಗ್ಲೇ ನನಗೆ ಅದು ಓ ಕಿರಣ್ ಬಂದ್ಬಿಟ್ಟಪ್ಪ ಟ್ರ್ಯಾಕ್ಗೆ ಅಂತ ಅನ್ನಿಸ್ತು. ವೆರಿ ಗುಡ್ ಕಿರಣ್, ಬಹಳ ಸಂತೋಷ ಆಯ್ತು. ಅಂಡ್ ಭಟ್ ಸರ್ ಬಗ್ಗೆ ನಿಜವಲ್ಲೂ ಹೇಳಲೇಬೇಕು. ನಾನು ಅವರು ಮಾತಾಡ್ಬೇಕಾದ್ರೆ ಏನ್ ಸರ್ ಹೀಗೆ ಅಂದ್ರೆ, ಅವರು ಇಲ್ಲ ಕಣ ಏನ್ರ ಬಗ್ಗೆ ಬೇಕಾದ್ರೂ ಸಾಹಿತ್ಯ ಬರೀಬೋದು ಅಂತ. ಅವರು ನೋಡೋ ಆಂಗಲ್ ಪ್ರತಿಯೊಂದು ವಿಷಯಗಳನ್ನು ಸಾಹಿತ್ಯದ ಮೂಲಕನೇ ನೋಡ್ತಾರೆ. ಒಂದು ಬಾಕ್ಸ್ ನೋಡಿದ್ರೆ ಈ ಬಾಕ್ಸ್ ಮೇಲೆ ಬರಿಬೋದು ಕಣ, ನೀವು ಏನಾದ್ರೂ ಮೆನ್ಷನ್ ಮಾಡಿ ಅದ್ರ ಬಗ್ಗೆ ಅವರು ಪಲ್ಲವಿ ಬರ್ದು ಕೊಟ್ಬಿಡ್ತಾರೆ. ಅಂದ್ರೆ ಎಲ್ಲಾ ವಸ್ತುಗಳ ಜೊತೆ ಮಾತಾಡ್ತಿರ್ತಾರೆ, ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡ್ತಾರೆ. ಇಟ್ಸ್ ಅನ್ ಅಮೇಝಿಂಗ್. ಕನ್ನಡಕ್ಕೊಂದು ಅಸೆಟ್. ಅವ್ರು ಇಲ್ಲದೆ ಇದ್ದಿದ್ರೆ ಎಷ್ಟೋ ಹಾಡುಗಳು ನಮಗೆ ಮಿಸ್ ಆಗ್ಬಿಡ್ತಾ ಇತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ರೆಡ್ ವೆಲ್ವೆಟ್ ಕೇಕ್ ಗುರುಗಳೇ. ಇದು ಒಂದು ಸಣ್ಣ ಒಂದು ವಿಕ್ಟ್ರಿ ಅಂತ ಅನ್ಸುತ್ತೆ. ಒರಿಜಿನಲ್ ಹಾಡಿರೋರು ಕೈಲಾಶ್ ಖೇರ್. ನನಗೇನ್ ಅನ್ಸ್ತು, ಕಿರಣ್ ಹಾಡಿದಾಗ ಒಂದು ನೇಟಿವಿಟಿ ಇತ್ತು. ಅದು ಒಂದು ಚಿಕ್ಕ ಒಂದು ಜಯ ಅಂತ ನನಗನ್ಸುತ್ತೆ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ. ರಾಜೇಶ್ ಕರೆಕ್ಟಾಗಿ ಹೇಳ್ದ. ಏನಂದ್ರೆ ಈ ಹಾಡು ಕೈಲಾಶ್ ಖೇರ್ ಅಲ್ವಾ, ಆತನ ವಾಯ್ಸು ಸ್ವಲ್ಪ ಒರಟಾಗಿರುತ್ತೆ, ಹೈಯರ್ ರೇಂಜಲ್ಲಿ ತುಂಬ ಶ್ರುತಿಬದ್ಧವಾಗಿರುತ್ತೆ. ಈ ಹಾಡಿಗೆ ಆ ಜಾನರ್ ಇದ್ರೇ ಚಂದ ಅಂತ ಒಂದು ಐಡಿಯಾ ಇದೆ. ಬಟ್ ನೀನು ಹಾಡಿದ್ಮೇಲೆ ರಕ್ಷಿತಾ ಮೇಡಮ್ ಅಂದರು ಸ್ವೀಟ್ ಆಗಿತ್ತು ಅಂದರು. ಅದೇ ರಾಜೇಶ್ ನೋಟಿಸ್ ಮಾಡಿದ್ದು, ಏನಂದರೆ ನೇಟಿವಿಟಿ ಬಂದಿದೆ ನಿಂದು ಅಂತ. ಗುಡ್.
ಕಿರಣ ಮಾಗುರುಗಳೇ ಹಿಂಗೆಲ್ಲ ಆಡ್ಬಿಟ್ಟು ಅಕ್ಕ ನೋಡಿದ್ರ ಅವನು ಹೇಗನ್ಸ್ತು ಕಿರಣ? ಖುಷಿ ಅನಿಸ್ತ್ರಿ. ಯಾವ್ದ್ರ ಬಗ್ಗೆ ಹಾಡಿದ್ದ ಹೆಂಗ್ ಅನ್ಸ್ತು? ಖುಷಿ ಅನಿಸ್ತು. ಅಲ್ಲ ಇವ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಅದೊಂಥರ ಖುಷಿ. ಅವ್ರ 4 ಜನರಲ್ಲಿ ಯಾರು ತುಂಬಾ ಚೆನ್ನಾಗಿದ್ದಾರೆ? ಹೂ ಬ್ಯೂಟಿಫುಲ್ ಇನ್ 4? ಇವ್ರಕ್ಕ. ಯಾಕೆ? ಬಾನಲ್ಲೇ ಮಧುಚಂದ್ರಗೆ ಪಿಕ್ಚರ್ ಇಷ್ಟ ಆಗಿದೆ ಅಂತ ಆ ಟೈಪ್ ಹೀರೋಯಿನ್ ತರ ಇದ್ದಾರೆ ಅಂತ. ಅದೇ ತರ. ಹೇಳೋ ಕರೆಕ್ಟ್ ಆಗಿ ಏನ್ ಇಷ್ಟ ಆಯ್ತು? 4 ಜನಕ್ಕೂ ಹೋಲ್ಸಿದ್ರೆ ಇವ್ರು ಸ್ವಲ್ಪ. ಏನು? ಇವ್ರು 4 ಜನಕ್ಕೆ ಹೋಲ್ಸಿದ್ರೆ ಇವ್ರು ಚೆನ್ನಾಗಿದ್ದಾರೆ ಅಂತ. ಮಾಗುರುಗಳೇ ಹೋಲ್ಸಕ್ಕೆಲ್ಲ ಶುರು ಮಾಡ್ಬಿಟ್ಟವನೇ ಇಲ್ಲಿ ಬಂದ್ಬಿಟ್ಟು. ನೀವು ಕೇಳಿದ್ರಲ್ಲ ಅಕ್ಕ ಯಾರು ಚೆನ್ನಾಗಿದೆ ಅಂತ, ಅದಕ್ಕೆ ಹೇಳಿದೆ. ನಂಬರ್ ಇಸ್ಕೊಡ್ಲಾ? ಬೇಡಕ್ಕ. ಲೈನ್ ಮನ್ಗೆ ನಂಬರಾ? ಮೇಡಮ್, he say he likes you, you are very beautiful. You want to say anything? He is a good lineman. Free current, lifelong. No, I don't want. You don't want him? ನಿನ್ ಹಾಡ್ ಮಾತ್ರ ಸಾಕು, ನೀನೇನ್ ಬೇಡ, ಹೋಗ್ ಕೂತ್ಕೋ, ನಂಬರ್ ಅಲ್ಲ ಡೋರ್ ನಂಬರು ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಪಾಪರಿ ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು. ನಾನು ಹೇಳ್ದೆ ಯೋಚನೆ ಮಾಡು ಅಂತ. ಥ್ಯಾಂಕ್ ಯು ಗರ್ಲ್ಸ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಟೇಕ್ ಯುವರ್ ವಾಟ್ಸ್ಆಪ್ ನಂಬರ್ ಲೇಟರ್. ವಿಶ್ವತಾ, ಥ್ಯಾಂಕ್ ಯು. ಎಲ್ಲರೂ ನಿದ್ದೆ ಮಾಡೋ ಟೈಮಲ್ಲಿ ಪಂಕಜ ಅಂತ ಒಂದು ಸಾಂಗ್ ಅನ್ನ ಹಾಡಿ ನಮ್ಮೆಲ್ಲರ ನಿದ್ದೆಯನ್ನ ಎಬ್ಸಿದಿರಾ. ತೊಂದ್ರೆ ಇಲ್ಲ ಪಂಕಜ, ನಿಮ್ದೇ ಎಲ್ಲ ಪಂಕಜ. ಪರವಾಗಿಲ್ಲ ಪಂಕಜ. ಸರ್ ಅದೇನ್ ಸರ್ ಅದು, ಅಕ್ಕ ನಿಮ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ? ಯಾರ್ ಸರ್ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ? ಅಂದ್ರೆ ಒಂದು ವಿತ್ ರೆಸ್ಪೆಕ್ಟ್ ಏನು ಒಬ್ಳು ಐಟಮ್ ಡ್ಯಾನ್ಸರಿಗೆ ನಾಯಕ ನಟರು ಕೇಳೋದನ್ನ, ನಿಮ್ ಮನೆಯಲ್ಲಿ ನಾಯಿಗೂ ಡ್ಯಾನ್ಸ್ ಬರುತ್ತಾ, ನಿಮ್ಮೂರಿಗೆ ಬಂದು ನಾವು ತಮಟೆ ಹೊಡಿಬೋದಾ ಅಂತೆಲ್ಲ. ಅಂದ್ರೆ ಆ ರೇಂಜ್ ಡ್ಯಾನ್ಸರ್ ಅವಳು ಅಂತ ಅವಳನ್ನ ಹೊಗಳೋ ಆಟ ನಮ್ದು. ಬರ್ದಾಗ ಭಾರಿ ನಗು ಬಂದಿತ್ತು ನಂಗದು. ಅದರಲ್ಲಿ 3 ಜನ ಕುಣಿಯೋದು ಮತ್ತೆ ಆ ಇಡೀ ಸಿನಿಮಾನೇ ಚೆನ್ನಾಗಿತ್ತು. ಹುಡುಗರು ಸಿನಿಮಾದ್ದು. ಅಪ್ಪು ಸರಿಗೊಂದು ಬಿಗ್ ಸಲಾಮ್.